ಗಂಡ್ಸ ಆದ್ರೆ ಶೂಟ್ ಮಾಡೋ ನೋಡೋಣ. ಎದ್ಕೊಂಡ್ಬಿಟ್ಟಾನೆ ಅಲ್ ಮಗ. ಅಲ್ಲೋಡ ಗಾಂಡನ ಮಗನ. ನಾನು ಒಂದ್ಸಲಿ FIR ಹಾಕಿದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗೋನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗ. ಸರ್, ಸಾಹೇಬ್ರು ಮೀಟಿಂಗ್ ಇಲ್ಲ. ಓಯ್ ಪೊಲೀಸಪ್ಪ, ನಾನು ಕೊಂದ್ರ ಕೊಲಿ ಅಪರಾಧ, ಅದ ನೀನ ಕೊಂದ್ರ ಯಾರು ಕೇಳಂಗಿಲ್ಲ ಅಂತ ಮಾಡಿ ಏನ? ನೋಡಿ, ನಿಮ್ಮ ಮಗ ಒಂದು ಹೆಣ್ಣಿನ ಬಾಳನ್ನ ಹಾಳು ಮಾಡಿದ. ಕೋರ್ಟಿಂದ ಹೊರಗೆ ಬರ್ಬೇಕಾದ್ರೆ ನಮ್ಮ ಪೊಲೀಸ್ ಆಫೀಸರ್ನ ಕೇವಲವಾಗಿ ಮಾತಾಡಿ ಶೂಟ್ ಮಾಡಕ್ ನೋಡಿದ. ಆತ್ಮರಕ್ಷಣೆಗೋಸ್ಕರ ಅವ್ರು ಶೂಟ್ ಮಾಡಿದ್ದಾರೆ. ಆಕಸ್ಮಿಕವಾಗಿ ಅನಾಹುತ ನಡೆದಿದೆ. ಸುಳ್ಳು ಯಾಕೆ ಹೇಳ್ತಲ್ಲ ಮಗನ? ಈ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾಟಕ ಆಡ್ಲಿಕ್ಕೆ ಹತ್ತಾರ. ಆ ನಿಮ್ಮಯ್ಯ ನನ್ನ ಮಗನ್ನ ಬೇಕಾಗ ಕೊಂದಾನ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಅದೆಲ್ಲೇ. ಕಾನೂನು ನಿಮಗಿಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳೋ ಆಟದ ಬೊಂಬೆ ಅಲ್ಲ. ಇಲ್ಲಿಗೆ ಬಂದು ಬಾಯಿಗೆ ಬಂದ ಹಾಗೆ ಕಿರ್ಚಾಡೋದಕ್ಕೆ ಇದೇ ನಿಮ್ ಮಾವನ ಮನೆ ಅಲ್ಲ. ಲೇ ಮಗನ, ಕೊನಿ ಕಾಲದಾಗ ನಿನ್ ಹೆಂಡತಿ ಜೊತೆಗ ನೀನ್ ತಂಪಾಗಿರ್ಲಿ ಅಂತ ನಿನ್ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡ್ತಿ, ನೀನ್ ಇಲ್ಲೇ ಇಟ್ಕೊಂಡೆ. ಯಾಕೆ ಹೇಳ? ನೀನು ನನ್ ಕೂಡ ನಿಯತ್ತಾಗಿರ್ಲಿ ಅಂತ. ಆದ್ರೆ ನೀನು ನಿನ್ನಂತ ಕಾಕಿ ತೋಟ ಮುಟ್ಟಾಡ್ರನ್ನ ಸಾಕೋದ್ರ ಬದ್ಲು ಯಾವ್ದಾದ್ರು ಬೀದಿ ನಾಯಿನ್ ಸಾಕಿದ್ರೆ ನನ್ ಕೂಡ ನಿಯತ್ತಾಗಿರ್ತಿತ್ತು. ಮಾತಿಗೆ ಮುಂಚೆ ಚಡ್ಡಿ ಹಾಕ್ತಿದ್ ನಮ್ ಪೊಲೀಸ್ನವರಿಗೆ ಪ್ಯಾಂಟ್ ಹಾಕ್ತಿದ್ ನಾವು ನಮ್ಮ ವಂಶದವರು ಅಂತ ಹಾರಾಡ್ತಿದ್ರಂತೆ. ನಮ್ಮ ಅಯ್ಯ ಮನ್ಸ್ ಮಾಡಿದ್ರೆ ನಿಮ್ಮಗಳ ಚಡ್ಡಿನೆಲ್ಲ ಬಿಚ್ಚಿ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾನೆ. ಹುಷಾರ್. ಹಾಲ್ಗೆ ಬಿಗಿ ಹಿಡಿದು ಮಾತಾಡ್ರ. ನಾನು ಸಿಟ್ಟಿಂಗ್ MP ಇದ್ದೀನಿ ಗೊತ್ತೇನಾ? ಸಿಟ್ಟಿಂಗ್ MP ಆದ್ರೆ ಹೋಗಿ ಸಿಟ್ನಲ್ಲಿ ಕೂತ್ಕೊಳ್ರಿ. ಡಿಪಾರ್ಟ್ಮೆಂಟ್ ಬಂದು ಸುಮ್ಮನೆ ತೊಂದರೆ ಕೊಡ್ಬೇಡಿ. ಓಯ್ ಪೊಲೀಸಪ್ಪ, ನೀನು ನಿಮ್ ಡಿಪಾರ್ಟ್ಮೆಂಟ್ ಆಡ್ತಿರೋ ನಾಟಕಕ್ಕ ಪರ್ದಿ ಎಳೆದು ನಾಳೆ ಇದೇ ಹುಬ್ಬಳ್ಳಿ ಚೆನ್ನಮ್ಮನ ಸರ್ಕಲ್ನಾಗ ಆ ನಿಮ್ ಮೈಯನ್ನ ಗುಂಡಿಟ್ ನಾನ್ ಸುಡ್ಲಿಲ್ಲ, ನನ್ ಹೆಸರು ಗುರುಪಾದಪ್ಪನಲ್ಲೇ. ರೇ ಸ್ವಾಮಿ, ನೀವು ತಿಳ್ಕೊಂಡ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಗುಂಡಿಗೆ ಹೊಡೆಯೋ ಗುಂಡು ಇನ್ನು ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ. ನಮ್ಮ ಅಶೋಕ ಚಕ್ರದಲ್ಲಿ ಎಲ್ಲರ ಕಣ್ಣಿಗೆ ಕಾಣೋದು 3 ಸಿಂಹಗಳು ಮಾತ್ರ. ಆದರೆ ಕಣ್ಣಿಗೆ ಕಾಣದೇ ಇರೋ 4ನೇ ಸಿಂಹನೇ ನಮ್ಮ ಅಯ್ಯ. ಅಬ್ದುಲ್ ಕಲಾಂ ಕಂಡುಹಿಡಿದಿರೋ ಅಣುಬಾಂಬ್ಗಿಂತ ಪವರ್ಫುಲ್ ಬಾಂಬ್ ನಮ್ಮ ಅಯ್ಯ. ನೀವು ಒಂದು ಯೋಚನೆ ಮಾಡಿದ್ರೆ ಅವನು 10 ಯೋಚನೆ ಮಾಡ್ತಾನೆ. ನೀವು 1 ಹೆಜ್ಜೆ ಇಟ್ರೆ ಅವನು 10 ಹೆಜ್ಜೆ ಇಡ್ತಾನೆ. ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ, ಈ ಪಂಚಭೂತಗಳನ್ನು ಮೀರಿದ ಮಹಾನ್ ಶಕ್ತಿ ಕಣ್ರಿ ನಮ್ಮ ಅಯ್ಯ. ನಿಮ್ಮ ದೌರ್ಜನ್ಯ ಅಟ್ಟಹಾಸದಿಂದ ನರಳುತ್ತಾ ಇರೋ ಹುಬ್ಬಳ್ಳಿ ಜನತೆನ ಕಾಪಾಡೋದಕ್ಕೆ ನಾನೇ ಅಯ್ಯನ್ನ ಇಲ್ಲಿ ಕರೆಸಿ. ಏನ್ರಿ ಗುರುಪಾದಪ್ಪ ಅವ್ರೆ, ಮಗನ್ ಸಂಸ್ಕಾರ ಇಷ್ಟ ಬೇಗ ಮುಗ್ದೋಯ್ತು, ಇಲ್ಲ ಹೆಣನ ನಾಯಿನರಿಗಳು ತಿನ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರೋ? ಅವನ್ ಹೆಣನ ನಾಯಿನರಿ ತಿನ್ನಕ ಅವನೇನ್ ಅನಾಥನಲ್ಲೇ. ಮಂದಿ ಅದರ ಸಂಸ್ಕಾರ ಮಾಡಕ ತ್ರಿಮೂರ್ತಿಗಳಂಗ ನಾವು ಓದಿವಿ. ಆದ್ರೆ ನಿನ್ ಹೆಣನ ನೀನ್ ಹೇಳ್ದಂಗ ನಿನ್ ಹೆಣನ ನಾಯಿನರಿ ತಿನ್ನು ಹಂಗ ಮಾಡ್ಲಿಲ್ಲ. ನನ್ ಹೆಸರು ಗುರುಪಾದಪ್ಪನಲ್ಲೇ. ನಾನ ಬೆಳಿತಾ ಬೆಳಿತಾ ಕೊಲಗಾರ ಆದವಲ್ಲಲೇ. ಹುಟ್ಟತಾನ ಹೆತ್ತ ತಾಯಿನ ಸಾಯಿಸ್ ಬಂದವ, ಗೊತ್ತಾದೇನ? ಅಂತ ಅದ್ರಾಗ ನೀನ್ ಯಾವ ಲೆಕ್ಕನ ನಂಗ? ಹಲೋ, ಈ ಲೆಕ್ಕ ಪಕ್ಕ ಗುಣಕರ ಭಾಗಕರ ಇದ್ಯಾವುದು ನನ್ನ ಹತ್ರ ನಡೆಯಲ್ಲ. ನಾನ್ ಇಲ್ಲಿರೋವರೆಗೂ
ಎಂಟೈರ್ ಸಿಟಿ ನನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವುಗಳು ಯಾರು ಏನು ಮಾಡಕ್ಕಾಗಲ್ಲ. ಲೇ ಮಗನ, ನಾನು ಚುಟುಕಿ ಹೊಡೆದ್ರ ಎಂಟೈರ್ ಸಿಟಿ ಆಕ್ಟಿವಿಟೀಸ್ ಏನ್ ನಿಲ್ಲಿಸ್ತೀನಿ. ನಾಳೆ ಮುಂಜಾನೆ ನೀನ ನೋಡು ಎಂಟೈರ್ ಸಿಟಿ ಯಾರ್ ಕಂಟ್ರೋಲ್ ಆಗಿರ್ತದ ಅಂತ. ಸರ್, ಈ ಬಂದಿಂದ ಎಸೆನ್ಷಿಯಲ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡ್ಲಿಲ್ಲ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್. ತೆಗಿರಿ ಬಸ್, ಹಿಂಗ್ ನಿಂತ್ಕೊಂಡ್ರೆ ನಾವ್ ಹೆಂಗ್ರಿ ಹೋಗೋದು? ನೀನ್ ಹೇಳ್ದಂತ ಬಸ್ ತೆಗಿಯಕ್ಕಾಗಕ್ಕಿಲ್ಲ, ಹೋಗಮ್ಮ. ಹೋಗ್ರಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ. ಯಾರ್ ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಟ ನಾವ್ ಗಾಡಿ ತೆಗಿಯಂಗಿಲ್ರಿ. ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವ್ ಏನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ, ಬದುಕಂಗಿಲ್ರಿ, ನೆನ್ಪಿಟ್ಕೊಳ್ರಿ. ಅಂಕಲ್, ಇವತ್ತು 9:30ಗೆ ಎಕ್ಸಾಮ್ ಇದೆ. ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ. ಹೇಳಿ ಅಂಕಲ್, ಹೇಳಿ ಪ್ಲೀಸ್. ಕೇಳಿದ್ರ? ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ? ಮರ್ಯಾದೆಯಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕತ್ತೀವ್ರಿ. ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದೇನ್ ಮಾಡ್ತಾರ ಮಾಡ್ಕೋರಿ. ಹಾ, ಅಯ್ಯೋ, ದಾರಿ ಬಿಡಿ ಅಪ್ಪ. ರೀ, ರೀ, ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗುಗೆ? ಏನ್ ಮಾಡ್ಕೊಂಡ್ಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡಾನ. ಬಹಳ ರಕ್ತ ಹೋಗೈತಿ. ಎಷ್ಟಿರ್ತಪ್ಪೆ ಅನ್ರಿ. ದವಾಖಾನಿ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋಬಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ ಹೋಗ್ತಾನ್ರಿ ಇವ. ರೀ, ನೀವ್ ಹಿಂಗ್ ವಿಚಾರ ಮಾಡ್ಕೊತಿದ್ರ ನಮ್ ಮಗು ನಮಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಗಾಡಿನ ಸರಿಗೆ. ಒಂದ್ ನಿಮಿಷ. ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ. ನಿನ್ ಮಗು ತೊಂದ್ರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದ್ರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗ್ ಅನ್ಸ್ತಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್. ನಿಮಗ್ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ್. ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ. ನಿನ್ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ. ಸಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ಏರಿ. ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ರಿ. ಬನ್ರಿ ಇಲ್ಲಿ. ಮೊದ್ಲ ಆ ಮಗು ಹಾಸ್ಪಿಟಲ್ ಹೋಗೋ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ಲೆಸಿನ ನೀನ್ ಗಾಡಿ ತೆಗಿಯೋ, ಗಾಡಿ ತೆಗಿ. ಆಯ್ತಲ್ಲ, 1000 ಜನ ಗುರು ವಂಶ ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ನಡೀರ ಬಂದ ಗಾಡಿ ತೆಗೆನ. ದಂಡೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ದಂಡೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ನ್ಯಾಯಕ್ಕೆ ಇವನೇ ಸರದಾರ, ಅನ್ಯಾಯಕ್ಕೆ ಅಸುರ. ನೀತಿಗೆ ದಾಸ ಇವನು, ಬಡವರ ಬಂಧು ಇವನು.
ಎದೆ ತಟ್ಟಿ ಹೇಳುವನು ನ್ಯಾಯಕ್ಕೆ ಕಣ್ಣು ನಾ ನಮಃ ನಮಃ ಅಯ್ಯ ನಮೋ ನಮಃ 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 ಸತ್ಯ ನಮೋ ನಮಃ ಗರ್ಜನೆ ಕೇಳಪ್ಪೋ ಆನೆ ಬರವನಿ ತಿಳಿಯಪ್ಪೋ ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ ವೀರಾದಿ ವೀರನು ಇವನಪ್ಪೋ ಶೂರಾದಿ ಶೂರನು ಇವನಪ್ಪೋ ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ ಅಯ್ಯ ಅಯ್ಯ ನೀದಾರಿ ದೀಪವಯ್ಯ ನಮಃ ನಮಃ ಅಯ್ಯ ನಮೋ ನಮಃ 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 ಸತ್ಯ ನಮೋ ನಮಃ